ಹಾಯ್ ಆಲ್, ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ಸ್. ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ಪಾಪು ಹುಷಾರಿಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ನನಗೊಂದು ಸ್ವಲ್ಪ ಹೆಲ್ತ್ ಅಷ್ಟು ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ನ ಮಾಡೋದು ಕಂಪ್ಲೀಟ್ ಸ್ಟಾಪೇ ಮಾಡಿಬಿಟ್ಟಿದ್ದೆ ಅಂತ ಹೇಳ್ಬೋದು. ಅಮ್ಮನೂ ಕೂಡ ಬಂದಿದ್ರು ನನ್ನನ್ನು ನೋಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ. ಈಗ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ಚಾರ್ವಿಕ್, ಅವನಿಗೆ ಲಿಟಲ್ ಕೃಷ್ಣ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಫುಲ್ಲು ಅದು ನೋಡ್ತಾ ಇದ್ದ, ಹಾಗೆ ಬರೆಯೋದು ಅದು ಬರೆಯೋದು ಆ ಥರ ಹೇಳ್ಕೊಂಡು ಬರೆಯೋದು ಮಾಡ್ತಾಯಿದ್ದ. ಅಷ್ಟರಲ್ಲಿ ಸರಿ ಮಾಡೋಣ, ಹಾಗೆ ಅಡುಗೆ ಎಲ್ಲ ಮಾಡಬೇಕು. ಸೊ ತುಂಬ ಇದೆ ಪ್ರಿಪ್ರೇಷನ್ ಇವತ್ತು ಅಂತ ಅಂದ್ಬಿಟ್ಟು ಫಸ್ಟು ಸರಿ ಮಾಡ್ತಾಯಿದ್ದೀನಿ. ಸರಿ ನನ್ನ ಮಗನಿಗೆ ಫಸ್ಟು ಸ್ವಲ್ಪ ತಿಂತಿದ್ದ, ಈಗ ಒಂಚೂರು ತಿನ್ನೋದೇ ಇಲ್ಲ ಅಂತಂತಾನೆ. ಬಟ್ ಬಲವಂತ ಮಾಡಾದರೂ ತಿನ್ನಿಸ್ಲೇಬೇಕು, ಏಕೆಂದರೆ ಮಕ್ಳಿಗೆ ಈಗ ಏನು ತಿಂತಾರೋ ಅದೇ ಅವರು ಮುಂದಿನ ದೊಡ್ಡವರಾದಮೇಲೆ ಒಂದು 30+ ಆದಮೇಲೆ ಸ್ಟ್ರೆಂತ್ ಅಂತ ಸಿಗೋದು ಅಂತಲೇ ಹೇಳ್ತಾರೆ ಮನೇಲಿ. ಹಾಗಾಗಿ ಅದನ್ನು ತಿನ್ನಿಸ್ಲೇಬೇಕು. ಕೈ ಕಾಲೆಲ್ಲ ಲಾಕ್ ಮಾಡಾದರೂ ನಾನು ತಿನ್ನಿಸ್ತೀನಿ. ಒಂದು ಸ್ವಲ್ಪ ಆದರೂ ತಿನ್ನಲಿ, ಅಟ್ಲೀಸ್ಟ್ ಒಂದು 5 ಸ್ಪೂನ್ ಆದರೂ ತಿಂದರೆ ಎಷ್ಟೋ ಒಳ್ಳೆಯದು. ಅದಾದಮೇಲೆ ಜೀರಿಗೆ ಮೆಣಸು ನಾನು ಒಂದು ಸ್ವಲ್ಪ ರಾಗಿ ಸರಿಗೆ ಹಾಕ್ತೀನಿ, ಅವ್ನಿಗೆ ಒಂದು ಸ್ವಲ್ಪ ಟೇಸ್ಟ್ ಸಿಗಲಿ ಅಂತ ಅಂದ್ಬಿಟ್ಟು. ಇಲ್ಲ ಸಪ್ಪೆ ಅನಿಸುತ್ತೆ, ಟೇಸ್ಟ್ ಇರೋಲ್ಲ ಅಂದ್ಬಿಟ್ಟು ಅದಕ್ಕೆ ಅವನಿಗೆ ಫ್ರೈ ಮಾಡಿ ಸ್ವಲ್ಪ ಹುರಿದಿಟ್ಟಿದ್ದೀನಿ. ಪೌಡ್ರು ಮಾಡಿ ಒಂದು ಗ್ಲಾಸ್ ಜಾರ್ಗೆ ಇಟ್ಕೊತಾ ಇದ್ದೀನಿ. ಈಗ ನೋಡಿ, ಇದು ಜೋಳದ ಹಿಟ್ಟು, ಇದು ಸ್ವಲ್ಪ ನೀರಲ್ಲಿ ಬಿಸಿ ಮಾಡಿ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ನಾದಬೇಕು. ಹಾಗೆ ಕಾಬಲ್ ಚೆನ್ನಾಗಿ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಬೇಯಿಸಿಟ್ಟಿದ್ದೀನಿ. ಈಗ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಅದೆಲ್ಲ ಆರಿದ್ಮೇಲೆ ಸ್ವಲ್ಪ ಅದನ್ನು ಚೆನ್ನಾಗಿ ನಾದಬೇಕು. ಹಾಗೆ ಒಂದು ಸ್ವಲ್ಪ ಪುಳಿಯೋಗರೆ ತಂದಿದ್ದೆ ಹೋಟೆಲಿಂದ, ಅದೊಂದು ಸ್ವಲ್ಪ ಇತ್ತು. ಹಾಗೆ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಟೊಮೆಟೊ ರೈಸ್ ಬಾತು ತುಂಬಾ ಸಕ್ಕತ್ತಾಗಿ ಬಂದಿತ್ತು ಮಾತ್ರ. ಹೋಟೆಲ್ ಸ್ಟೈಲು ಸಕ್ಕತ್ತಾಗಿತ್ತು. ಮಸಾಲೆ ಎಲ್ಲ ಪರ್ಫೆಕ್ಟಾಗಿ, ಅಂದರೆ ರುಬ್ಬೇನು ಮಾಡಿರಲಿಲ್ಲ, ಜಸ್ಟ್ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಪೌಡರ್ ಹಾಕ್ಬಿಟ್ಟು ಮಾಡಿದ್ದಿದ್ದು ತುಂಬಾ ಚೆನ್ನಾಗಾಗಿತ್ತು. ಸೊ ಇಷ್ಟೆಲ್ಲ ಐಟಮ್ಸ್ ಇವತ್ತು ಚೆನ್ನ ಮಸಾಲ, ಟೊಮೆಟೊ ಬಾತ್, ಹಾಗೆ ಜೋಳದ ರೊಟ್ಟಿ ಇಷ್ಟೆಲ್ಲ ಆಗಿತ್ತು. ಹಾಗೆ ಪಾಪುಗೆ ಹಾಲು ಕೂಡ ಕಾಯಿಸಿಟ್ಬಿಟ್ಟಿರ್ತೀನಿ, ಯಾವಾಗಾದರೂ ಬೇಕು ಅಂತ ಕೇಳಿದಾಗ ಕೊಡ್ಬೋದು ಅಂತ ಅಂದ್ಬಿಟ್ಟು. ಸೊ ಹೋಗ್ತಾ ಇದೆ ನೋಡ್ಬೋದು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.